ನಾಟಿನಲ್ಲೇ ಈ ರೇಂಜಿಗೆ ಇಳುವರಿ ಇದೆ ಅಂತಂದರೆ ನಲ್ಯಾಣಿ ಗ್ರೀನ್ ಇದನ್ನು ತೆಗೆದಾಕಿ ನಾನು ನಲ್ಯಾಣಿ ಗ್ರೀನ್ ಮಾಡಿದ್ದೀನಿ 1 ಎಕರೆ ಪೂರ್ತಿ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಯಾವ ಥರ ಇಳುವರಿ ಇರ್ಬೋದು ಅಂತ. ಈ ಥರ ಇರೋ ಗಿಡನೇ ಕಿತ್ತಾಕಿದ್ದೀನಿ ಅಂತಂದರೆ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಇದರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಳುವರಿ ಇಟ್ಕೊಳ್ತೀರಾ ಇದರ ಡಬಲ್ ಅಥವಾ ತ್ರಿಬಲ್ನ ಇಳುವರಿನ ನಾವು ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಮಾಡ್ಬೋದು. ಸೊ ಹಾಗಾಗಿ ಕಂಪ್ಲೀಟಾಗಿ ಈ ತೋಟದ ಪೂರ್ತಿ ನಾನು ನಲ್ಯಾಣಿ ಗ್ರೀನ್ ಗೋಲ್ಡ್ನ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು. ನಾವು ನಲ್ಯಾಣಿ ಗ್ರೀನ್ ಗೋಲ್ಡ್ನ ಬೆಳಿಲಿಕ್ಕೆ ಶುರು ಮಾಡಿದೆ. ಇದು ನಾನು ಹಾಕಿದ್ದಂಥ ಮೊದಲನೇ ಗುಣಿ. ಸೊ ಇದಕ್ಕೆ 18 ತಿಂಗಳಿಗೆ ಆಲ್ರೆಡಿ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡ್ಬೋದು ನಾಟಿ ಗಿಡದಲ್ಲಿ ತಳಗಡೆ ಬಳ್ಳಿ ಆ ಥರ ನೆಲದಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಬಳ್ಳಿ ಮೇಲೆ ಬರುತ್ತೆ, ಈ ಥರ ನಿಂತು ಆಮೇಲೆ ಬಾಗುತ್ತೆ ಕಾಯಿ ವೇಟಿಗೆ. ಇದು ಬಗ್ಗಲ್ಲ ಅಂತಲ್ಲ. ಸೊ ಕಾಯಿ ವೇಟಿಗೆ ಕೊನೆಗೆ ಈ ಥರ ಕಾಮನ ಬಿಲ್ ಥರ ಬೆಂಡ್ ಆಗುತ್ತೆ. ಬಟ್ ಬೆಳಿಬೇಕಾದ್ರೆ ಈ ಥರ ಸ್ಟ್ರೈಟೇ ಬೆಳೆಯುತ್ತೆ. ಸೊ ಇದನ್ನ ಪ್ಯೂರ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಕರಿತೀವಿ. ಜೊತೆಗೆ ಇದು 50% ಬಿಸಿಲು ಬಿದ್ದರೂ ಕೂಡ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಇದೆ ಅಂತ ನಿಮ್ಗೆ ಯಾವ ಥರ ನಂಬೋದು ಅಂದರೆ ಮೇಲೆ ನೋಡಿದರೆ ಯಾವುದೇ ರೀತಿಯಲ್ಲಿ ಬಿಸಿಲು ನಿಮಗೆ ಡೈರೆಕ್ಟ್ ಬರೋ ಅಂಥದ್ದು ನೆರಳಿಲ್ಲ. ಬಟ್ ಅದೇ ನೀವು ನಾಟಿ ಗಿಡ ಅಂತ ನೋಡಿದರೆ ಕಂಪ್ಲೀಟಾಗಿ ಇದು ನೆರಳನ್ನು ಆವರಿಸ್ಕೊಂಡಿದೆ. ಸೊ ಈ ಥರ ಬಿಸಿಲಿರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾಟಿ ಗಿಡ ಬರಲ್ಲ. ಸೊ ಇಂಟರ್ಕ್ರಾಫ್ಟಾಗಿ ಈ ಥರ ಮಾಡಿದ್ದೀನಿ. ಇನ್ನು ತೋಟದಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಆಗಿರ್ಬೋದು, ಜಾಯ್ಕಾಯಿ ಗಿಡ ಆಗಿರ್ಬೋದು, ಅಡಿಕೆ ತೋಟದಲ್ಲಿ ಬೆಳೆಯೋದ್ರಿಂದ ಲಾಭನ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಕಂಪ್ಲೀಟಾಗಿ ವಿಡಿಯೋಲಿ ತಿಳಿಸ್ತೀನಿ. ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಏನಂದರೆ ನಮ್ಮ Dream13 ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಅಡಿಕೆ ತೋಟದಲ್ಲಿ 8x8 ಅಥವಾ 9x9 ಅಡಿಕೆ ತೋಟನ ಮಾಡಿರ್ತೀವಿ. ಆ ಅಡಿಕೆ ತೋಟದಲ್ಲಿ ನಾವೇನು ಮಾಡಿರ್ತೀವಿ ಅಂತಂದರೆ ಅಡಿಕೆ ಗಿಡದ ಮಧ್ಯ ನಾವು ಇಂಟರ್ಕ್ರಾಫ್ಟಾಗಿ ಯಾವುದಾದ್ರು ಬೆಳೆನ ಮಾಡ್ಬೋದು ಅಂತಂದರೆ ಅದಕ್ಕೆ ಸೂಕ್ತವಾಗಿರೋಂಥದ್ದಂದರೆ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದಲೇ ಬೆಳೆಯೋ ಅಂಥ ಸಸಿಗಳು ಏನಿರುತ್ತೆ ಅದನ್ನು ನಾವು ಅಡಿಕೆ ತೋಟದಲ್ಲಿ ಇಂಟರ್ಕ್ರಾಫ್ಟಾಗಿ ಮಾಡ್ಬೋದು. ಈ ಇಂಟರ್ಕ್ರಾಫ್ಟ್ ಅಂದ್ರೇ ನಾವು ಬೆಳೆಯೋ ಅಂಥ ಬೆಳೆಗೆ ಹೊಂದಾಣಿಕೆ ಆಗಿ ಬೆಳೆಯೋ ಅಂಥ ಬೆಳೆನ ನಾವು ಇಂಟರ್ಕ್ರಾಫ್ಟಾಗಿ ಮಾಡ್ಬೋದು. ಎಷ್ಟೋ ಜನ ಅಂದ್ಕೊಂಡಿರ್ತೀರ ಅಂತಂದರೆ ಇಂಟರ್ಕ್ರಾಫ್ಟ್ ಅಂದರೆ ಬೆಳೆ ಮಾಡೋದ್ರ ಜೊತೆಗೆ ನಾವು ಯಾವ ಬೆಳೆನಾದ್ರು ಬೆಳಿಬೋದು ಅಂದ್ಕೊಂಡಿರ್ತಾರೆ ತುಂಬ ಜನ. ಸೊ ಆ ಥರ ಅಲ್ಲ. ನಿಮ್ಮ ಮಾಡಿರೋ ಅಂಥ ಬೆಳೆ ಜೊತೆಗೆ ಇನ್ನೊಂದು ಬೆಳೆ ಅಂದರೆ ಅದಕ್ಕೆ ಹೊಂದಾಣಿಕೆ ಆಗಿ ಒಂದಕ್ಕೊಂದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಮಾಡ್ದಲೇ ಬೆಳೆಯೋ ಅಂಥ ಬೆಳೆ ನಾವು ಇಂಟರ್ಕ್ರಾಫ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಆಯ್ಕೆ ಮಾಡಿರೋ ಅಂಥದ್ದು ಅಡಿಕೆ ತೋಟದಲ್ಲಿ ಇಂಟರ್ಕ್ರಾಫ್ಟ್ ಆಗಿ ಮಾಡೋಕ್ಕೆ ಅಂತ. ಸೊ ಒಂದು ಜಾಯ್ಕಾಯಿ ಗಿಡದ ಆಯ್ಕೆ ಮಾಡ್ಕೊಂಡಿದ್ದೀವಿ, ಇನ್ನೊಂದು ಏಲಕ್ಕಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಏಲಕ್ಕಿನಲ್ಲಿ ನಾವು ಮೊದಲನೇದಾಗಿ ಒಳ್ಳೆ ಕ್ವಾಲಿಟಿ ಏಲಕ್ಕಿ ಅಂತಂದರೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಇವತ್ತು ಮಾರ್ಕೆಟಲ್ಲಿ ಇರೋ ಅಂಥದ್ದು. ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಲೋಕಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಮತ್ತು ಏಲಕ್ಕಿನಲ್ಲಿ ಬೇಡಿಕೆ ಇರೋ ಅಂಥದ್ದು ಕೂಡ ನಮಗೆ ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂದರೆ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಗ್ರೀನರಿ ಇರುತ್ತೆ. ಸೊ ಹಾಗಾಗಿ ಸೊ ನಿಮಗೆ ಕಲರ್ ಗ್ರೇಡಿಂಗ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಚೆನ್ನಾಗಿದೆ ಅಂತ ಹೇಳಿ ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಇವತ್ತು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ತಳಿನ ನಾವು ಅಡಿಕೆ ತೋಟದಲ್ಲಿ ಇಂಟರ್ಕ್ರಾಫ್ಟ್ ಆಗಿ ಬೆಳಿಬೋದು. ಮತ್ತು ಇನ್ನೊಂದು ವೆರೈಟಿ ಬಂದು ಜಾಯ್ಕಾಯಿನಲ್ಲೂ ಕೂಡ ತುಂಬ ವೆರೈಟಿ ಇದೆ. ಸೊ ಅದರಲ್ಲಿ ನಾವು ಉತ್ತಮ ಕ್ವಾಲಿಟಿ ಅಂತ ನಾವು ಆಯ್ಕೆ ಮಾಡ್ಕೊಂಡಿರೋ ಅಂಥದ್ದು ಬಂದು ಕೇರಳಶ್ರೀ ರೆಡ್ ವೆರೈಟಿ ಅಡಿಕೆ ನಾವು ಜಾಯ್ಕಾಯಿ ಗಿಡನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಅಡಿಕೆ ಒಳಗಡೆ ಈ ಕೇರಳಶ್ರೀ ರೆಡ್ ವೆರೈಟಿ ಜಾಯ್ಕಾಯಿ ಗಿಡನ ಬೆಳೆಯೋದ್ರಿಂದ ಅದು ಬೀಜದ ಗಿಡ, ಗ್ರಾಫ್ಟೆಡ್ ಗಿಡ ಅಲ್ಲ. ಕೇರಳಶ್ರೀ ವೆರೈಟಿನಲ್ಲಿ ಬೀಜದ ಗಿಡನ ಆಯ್ಕೆ ಮಾಡಿರೋ ಉದ್ದೇಶ 5 ವರ್ಷದಲ್ಲೇ ಇಳುವರಿ ಬರುತ್ತೆ ಮತ್ತು ನಾವು ಪ್ಲಾಂಟೇಶನ್ ಮಾಡಿರೋಂಥ ಗಿಡ ಉತ್ತಮ ಇಳುವರಿ ಕೊಡುತ್ತೆ ಮತ್ತು ನಮ್ಮ ಅಡಿಕೆ ಜೊತೆ ಹೊಂದಾಣಿಕೆ ಆಗುತ್ತೆ ಅಂತೇಳಿ. ಸೊ ಅಡಿಕೆ ಜೊತೆಗೆ ಹೊಂದಾಣಿಕೆ ಆಗೋದ್ರ ಜೊತೆಗೆ ಈ ಜಾಯ್ಕಾಯಿ ಗಿಡ ಏನಿದೆ ಇದು ತಾಯಿ ಬೇರ್ ಗಿಡ ಆದರೂ ಕೂಡ ದೊಡ್ಡ ಮರ ಆಗುತ್ತೆ ಅನ್ನೋದ್ರು ಕೂಡ ಅಡಿಕೆ ಗಿಡದ ನೆರಳಲ್ಲಿ ಮಾತ್ರ ಬೆಳೆಯುತ್ತೆ, ಇನ್ನೆಲ್ಲೂ ಕೂಡ ಬೆಳೆಯಲ್ಲ. ಅಡಿಕೆ ಗಿಡ ಬಂದು ತಂತಿ ಬೇರಾಗಿರೋದ್ರಿಂದ, ಜಾಯ್ಕಾಯಿ ಗಿಡ ಬಂದು ತಾಯಿ ಬೇರಾಗಿರೋದ್ರಿಂದ ಎರಡಕ್ಕೂ ಕೂಡ ಯಾವುದೇ ರೀತಿ ಲಿಂಕ್ ಇರಲ್ಲ. ಸೊ ಹಾಗಾಗಿ ಇಂಟರ್ಕ್ರಾಫ್ಟಾಗಿ ನಾವು ಆರಾಮಾಗಿ ಜಾಯ್ಕಾಯಿನೇ ಬೆಳಿಬೋದು. ಜಾಯ್ಕಾಯಿ ಗಿಡಕ್ಕಿಂತನೂ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರೋ ಅಂಥದ್ದು ಬಂದು ನಮಗೆ ಅಡಿಕೆ. ಜಾಯ್ಕಾಯಿ ಗಿಡ ಸ್ಟ್ರಾಂಗ್ ಇದೆ. ಸೊ ಆದರೂ ಕೂಡ ಇದರ ನೆರಳು ಇಲ್ಲ ಅಂದರೆ ಅದು ಬದುಕದ ಇಲ್ಲ. ಸೊ ಹಾಗಾಗಿ ಅಡಿಕೆ ಗಿಡಕ್ಕೆ ಯಾವತ್ತೂ ತೊಂದರೆ ಮಾಡಲ್ಲ. ಯಾಕೆಂದರೆ ಇದರ ಮೇಲೆ ಇದು ಡಿಪೆಂಡ್ ಆಗಿದೆ ಹೊರತು ಜಾಯ್ಕಾಯಿ ಗಿಡದ ಮೇಲೆ ಅಡಿಕೆ ಗಿಡ ಡಿಪೆಂಡ್ ಆಗಿಲ್ಲ. ಸೊ ಹಾಗಾಗಿ ಆರಾಮಾಗಿ ನಾವು ಜಾಯ್ಕಾಯಿ ಗಿಡನ ಬೆಳಿಬೋದು. ಇನ್ನು ಉತ್ತಮ ಆದಾಯ ಹೇಗೆ ಬರುತ್ತೆ ನಾವು ಅಡಿಕೆ ಒಳಗಡೆ ಈ ಎರಡೂ ಬೆಳೆನ ಮಾಡೋದ್ರಿಂದ ಅಂತಂದರೆ ಉತ್ತಮ ಬೆಳೆನ ಬನ್ನಿ ತೋರಿಸ್ತೀನಿ ಯಾವ ಥರ ಅಂತೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದರೆ 2 ಅಡಿಕೆ ಗಿಡದ ಮಧ್ಯೆ ಒಂದು ಜಾಯ್ಕಾಯಿ, ಇನ್ನೆರಡು ಅಡಿಕೆ ಗಿಡದ ಮಧ್ಯೆ ಒಂದು ಏಲಕ್ಕಿ, ಮತ್ತು ಜಾಯ್ಕಾಯಿ ಏಲಕ್ಕಿ ಅಂದರೆ ಒಂದು ಮಧ್ಯ ಗ್ಯಾಪ್ ಏನು ಕೊಟ್ಟಿದ್ವಿ, ಜಾಯ್ಕಾಯಿ ಮಾಡಿ ಮಧ್ಯದಲ್ಲಿ ಗ್ಯಾಪ್ ಏನು ಕೊಟ್ಟಿದ್ವಿ ಅದರಲ್ಲಿ ನಾವು ಏಲಕ್ಕಿನ ಮಾಡಿದ್ವಿ. ಇದಕ್ಕೆ ಮಾಡಲಿಕ್ಕೂ ಒಂದು ರೀಸನ್ ಇದೆ. ಇದು ತಾಯಿ ಗಿಡ ಆಗಿರೋದ್ರಿಂದ ಮತ್ತು ತಾಯಿ ಬೇರು ಬರೋದ್ರಿಂದ ಒಂದು ಜಾಯ್ಕಾಯಿ ಗಿಡದಿಂದ ಇನ್ನೊಂದು ಜಾಯ್ಕಾಯಿಗೆ ಮಿನಿಮಮ್ 15ರಿಂದ 18 ಅಡಿ ಗ್ಯಾಪ್ ಕೊಡಬೇಕು. ಕೆಲವರು 25 ಅಡಿಗೂ ಕೂಡ ಮಾಡ್ತಾರೆ. ಸೊ ನಾನು ಇಲ್ಲಿ 15ರಿಂದ 18 ಅಡಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. 9 ಅಡಿ ಇರೋದ್ರಿಂದ 18 ಅಡಿಗೆ 18 ಅಡಿಗೆ ಒಂದು ಜಾಯ್ಕಾಯಿ ಗಿಡನ ಹಾಕಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನಮ್ಮ ಅಡಿಕೆ ತೋಟದಲ್ಲಿ ಮಿನಿಮಮ್ 500ರಿಂದ 560 ಗಿಡ ಅಡಿಕೆ ಗಿಡನ ಹಾಕಿದ್ದೀನಿ. ನಮ್ಮದು ಜಾಗ ಏನಿದೆ ಅದರಲ್ಲಿ. ಸೊ ಅದರೊಳಗಡೆ 250ರಿಂದ 260 ಗಿಡ ನಾನು ಜಾಯ್ಕಾಯಿ ಗಿಡನ ಹಾಕೊಂಡಿದ್ದೀನಿ. ಯಾಕೆಂದರೆ ಕೆಲವೊಂದು ಬಾರ್ಡ್ರಲ್ಲೂ ಕೂಡ ಬೇರೆ ಬೇರೆ ದೊಡ್ಡ ದೊಡ್ಡ ಮರಗಳಿದೆ, ಅಲ್ಲಿ ಎಲ್ಲಿ ನೆರಳಿದೆ ಅಲ್ಲೂ ಕೂಡ ನಾನು ಜಾಯ್ಕಾಯಿ ಗಿಡನ ಪ್ಲಾಂಟೇಶನ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಏಲಕ್ಕಿ ಗಿಡನ ಕೂಡ ಮಾಡಿದ್ದೀನಿ. ಅರ್ಧ ಈಗೇನು
50ರಿಂದ 260 ಗುಣಿ ನಾನು ಏಲಕ್ಕಿ ಗಿಡ ಕೂಡ ಮಾಡಿದ್ದೀನಿ. ಆದರೆ ಒಂದು ಗುಣಿನಲ್ಲಿ 2 ಏಲಕ್ಕಿ ಗಿಡನ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಕೆಲವೊಂದು ಕಡೆ ಈ ಥರ ಒಂದು ಗುಣಿ ಇದೆ. ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಇರೋ ಕಡೆ ನಾನೇನು ಮಾಡಿದ್ದೀನಿ ಅಂತಾರೆ, ಇದು ಒಂದು ಗಿಡ ಇರೋ ಜಾಗದಲ್ಲಿ 2 ಗಿಡನ ಮಾಡಿದ್ದೀನಿ. ತಳಗಡೆ ತೋಟ ಎಲ್ಲ ತೋರಿಸ್ತೀನಿ ಕಂಪ್ಲೀಟ್ ಆಗಿ. ಸೊ ನೀವು ಕೇಳ್ಬೋದು, ಇವನು ಏಲಕ್ಕಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ಜಾಯ್ಕಾಯಿ ಗಿಡದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ಆದರೆ ಜಾಯ್ಕಾಯಿ ಗಿಡ ಚಿಕ್ಕದು, ಏಲಕ್ಕಿ ಗಿಡ ಚಿಕ್ಕದು, ಇವನಿಗೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂತೇಳಿ. ನಾವು ಏಲಕ್ಕಿ ಬೆಳೆಯೋದ್ರಲ್ಲಿ ಆಲ್ರೆಡಿ 7ರಿಂದ 8 ವರ್ಷ ಹಳಬ್ರು. ಬಟ್ ನಾವು ನಾಟಿ ಗಿಡನ ಬೆಳಿತಿದ್ದೆ ಮುಂಚೆ, ಯಾಕೆಂದರೆ ನಲ್ಯಾಣಿ ಗ್ರೀನ್ ಬಗ್ಗೆ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಇವಾಗ ಇತ್ತೀಚೆಗೆ ನರ್ಸರಿ ಮಾಡಿದ್ರ ಮೇಲೆ ನಾವು ಏಲಕ್ಕಿ ಅಂದ್ರೇನು, ಯಾವ ತಳಿನ ಬೆಳೆದ್ರೆ ಬೆಸ್ಟು ಅಂತ ತಿಳ್ಕೊಂಡ್ಮೇಲೆ ನಾಟಿ ಗಿಡನ ತೆಗೆದಾಕಿನಿ. ನಾಟಿ ಗಿಡನ ಬೆಳಿತಿದ್ವು ಅಂತ ನಿಮಗೆ ನೋಡಬೇಕು ಅಂತ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜು, ನಮ್ಮ ಫೇಸ್ಬುಕ್ ಪೇಜಲ್ಲಿ ಆಲ್ರೆಡಿ ನೀವು 3 ಇಯರ್ಸ್ ಬ್ಯಾಕ್ ಎಲ್ಲ ವೀಡಿಯೋಸ್ನ ನೋಡಿದರೆ ಕಂಪ್ಲೀಟಾಗಿ 1 ಎಕರೆ ಪೂರ್ತಿ ನಾಟಿ ಗಿಡನ ಬೆಳೆದಿರೋಂಥದ್ದು. ನಾಟಿ ಗಿಡನೂ ಯಾವ ಥರ ಇತ್ತು ಅನ್ನೋದು ಕೂಡ 4ರಿಂದ 5 ವರ್ಷದ್ದು ನಾನು ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಆಲ್ರೆಡಿ ನಾನು ಬಂದಿರೋಂಥ ರೈತರಿಗೆ ನೋಡಲಿಕ್ಕೆ ಅಂತಲೇ ಒಂದು 2-3 ಗುಣಿನ ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದು ನಾಟಿ ಗಿಡ. ಸೊ ಆಲ್ರೆಡಿ ಇದು 6 ವರ್ಷದ ನಾಟಿ ಗಿಡ. ಸೊ ಇದರಲ್ಲಿ ನೋಡಿ ತಳಗಡೆ ಆಲ್ರೆಡಿ ಏಲಕ್ಕಿ ಕಾಯಿ ಬಿಡಲಿಕ್ಕೆ ಶುರುವಾಗಿದೆ. ಸೊ ಇದು ಉತ್ತಮ ಇಳುವರಿ ಬರ್ತಿರಲ್ಲ, ಏನೇ ಮೇಂಟೆನೆನ್ಸ್ ಮಾಡಿ ನೋಡಿ ಈ ಥರ ನಾವು ಏನೇ ಉತ್ತಮ ಆರೋಗ್ಯವಾಗಿರೋಂಥ ಗೊಬ್ಬರ ಕೊಟ್ಟರು ಕೂಡ ಇದು ಜಾಸ್ತಿ ಮೇಂಟೆನೆನ್ಸ್ ಮಾಡಿದರೂ ಕೂಡ ಇಳುವರಿ ಬರ್ತಾ ಇಲ್ಲ. ಸೊ ಹಾಗಾಗಿ ನಾವು ಇದನ್ನು ಸ್ಟಾಪ್ ಮಾಡಿ ನಾವು ನಲ್ಯಾಣಿ ಗ್ರೀನ್ ಗೋಲ್ಡ್ನ ಬೆಳಿಲಿಕ್ಕೆ ಶುರು ಮಾಡಿದೆ. ಇದು ನಾನು ಹಾಕಿದ್ದಂಥ ಮೊದಲನೇ ಗುಣಿ. ಸೊ ಇದಕ್ಕೆ 18 ತಿಂಗಳು. 18 ತಿಂಗಳಿಗೆ ಆಲ್ರೆಡಿ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡ್ಬೋದು ನಾಟಿ ಗಿಡದಲ್ಲಿ ತಳಗಡೆ ಬಳ್ಳಿ ಆ ಥರ ನೆಲದಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಬಳ್ಳಿ ಮೇಲೆ ಬರುತ್ತೆ, ಈ ಥರ ನಿಂತು ಆಮೇಲೆ ಬಾಗುತ್ತೆ ಕಾಯಿ ವೇಟಿಗೆ. ಇದು ಬಗ್ಗಲ್ಲ ಅಂತಲ್ಲ, ಸೊ ಕಾಯಿ ವೇಟಿಗೆ ಕೊನೆಗೆ ಈ ಥರ ಕಾಮನ ಬಿಲ್ ಥರ ಬೆಂಡ್ ಆಗುತ್ತೆ. ಬಟ್ ಬೆಳಿಬೇಕಾದ್ರೆ ಈ ಥರ ಸ್ಟ್ರೈಟೇ ಬೆಳೆಯುತ್ತೆ. ಸೊ ಇದನ್ನ ಪ್ಯೂರ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಕರಿತೀವಿ. ಜೊತೆಗೆ ಇದು 50% ಬಿಸಿಲು ಬಿದ್ದರೂ ಕೂಡ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇದೆ ಅಂತ ನಿಮ್ಗೆ ಯಾವ ಥರ ನಂಬೋದು ಅಂದರೆ, ಮೇಲೆ ನೋಡಿದರೆ ಯಾವುದೇ ರೀತಿ ಇಲ್ಲಿ ಬಿಸಿಲು ನಿಮಗೆ ಡೈರೆಕ್ಟ್ ಬರೋ ಅಂಥದ್ದು ನೆರಳಿಲ್ಲ. ಬಟ್ ಅದೇ ನೀವು ನಾಟಿ ಗಿಡ ಅಂತ ನೋಡಿದರೆ ಕಂಪ್ಲೀಟಾಗಿ ಇದು ನೆರಳನ್ನು ಆವರಿಸ್ಕೊಂಡಿದೆ. ಸೊ ಈ ಥರ ಬಿಸಿಲಿರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾಟಿ ಗಿಡ ಬರಲ್ಲ. ಸೊ ಇಂಟರ್ಕ್ರಾಫ್ಟಾಗಿ ಈ ಥರ ಮಾಡಿದ್ದೀನಿ. ಇನ್ನು ಜಾಯ್ಕಾಯಿ ಗಿಡಕ್ಕೆ ಬಂದರೆ ಎಲ್ಲ ಕಡೆನೂ ಕೂಡ ಇಲ್ಲಿ ನೋಡ್ಬೋದು ಜಾಯ್ಕಾಯಿ ಗಿಡ ಇಲ್ಲೂ ಇದೆ, ಇಲ್ಲಿ ಮತ್ತು ನಾಟಿ ಏಲಕ್ಕಿ ಗಿಡ ಇದೆ, ಮತ್ತು ಇಲ್ಲಿ ಮತ್ತೆ ಜಾಯ್ಕಾಯಿ ಗಿಡನ ಮಾಡಿದ್ದೀನಿ. ನೋಡಿ ಇನ್ನೂ ಒಂದು ಗುಣಿ ಇದೆ, ಬನ್ನಿ ತೋರಿಸ್ತೀನಿ. ಅದರಲ್ಲೂ ಕೂಡ ಏಲಕ್ಕಿ ಕಾಯಿ ನಾಟಿನಲ್ಲಿ ಯಾವ ಥರ ಬಂದಿದೆ ನೋಡಿ. ನಾಟಿನಲ್ಲೇ ಈ ರೇಂಜಿಗೆ ಇಳುವರಿ ಇದೆ ಅಂತಂದರೆ ನಲ್ಯಾಣಿ ಗ್ರೀನ್, ಇದನ್ನು ತೆಗೆದಾಕಿ ನಾನು ನಲ್ಯಾಣಿ ಗ್ರೀನ್ ಮಾಡಿದ್ದೀನಿ 1 ಎಕರೆ ಪೂರ್ತಿ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಯಾವ ಥರ ಇಳುವರಿ ಇರ್ಬೋದು ಅಂತ. ಈ ಥರ ಇರೋ ಗಿಡನೇ ಕಿತ್ತಾಕಿದ್ದೀನಿ ಅಂತಂದರೆ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಇದರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಳುವರಿ ಇಟ್ಕೊಳ್ತೀರಾ, ಇದರ ಡಬಲ್ ಅಥವಾ ತ್ರಿಬಲ್ನ ಇಳುವರಿನ ನಾವು ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಮಾಡ್ಬೋದು. ಸೊ ಹಾಗಾಗಿ ಕಂಪ್ಲೀಟಾಗಿ ಈ ತೋಟದ ಪೂರ್ತಿ ನಾನು ನಲ್ಯಾಣಿ ಗ್ರೀನ್ ಗೋಲ್ಡ್ನ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು. ಜಾಯ್ಕಾಯಿ ಮೇನ್ ಕ್ರಾಫ್ಟು, ಅದರೊಳಗಡೆ ನಾನು ನಲ್ಯಾಣಿ ಗ್ರೀನ್ ಗೋಲ್ಡು ಏಲಕ್ಕಿ ಗಿಡನ ಮಾಡಿರೋ ಅಂಥದ್ದು. ಕಂಪ್ಲೀಟಾಗಿ ಇಲ್ಲೆಲ್ಲ ನೋಡ್ಬೋದು, ಕಂಪ್ಲೀಟ್ ಇಡೀ ತೋಟನೇ ನಮ್ಮದು ನಲ್ಯಾಣಿ ಗ್ರೀನ್ ಗೋಲ್ಡ್ ತೋಟ ಮತ್ತು ಜಾಯ್ಕಾಯಿ ತೋಟ. ಮತ್ತು ತಳಗಡೆ ಇನ್ನೊಂದು ತೋಟ, ಅಲ್ಲಿಂದ ಮೇಲ್ಗಡೆ ನೀವು ನೋಡಿದರೆ 3 ಸ್ಟೆಪ್ಪಲ್ಲಿ ನಮ್ಮ ತೋಟ ಇರೋಂಥದ್ದು. ಇಲ್ಲಿ ಕಂಪ್ಲೀಟಾಗಿ ನೋಡಿ 2 ಗುಣಿ ಮಾಡಿದ್ದೆ ಅಂತ ನಾನು ಆಗಲೇ ಹೇಳಿದೆ. ನೋಡಿ ಇಲ್ಲಿ 2 ಗುಣಿ ಮಾಡಿದ್ದೀನಿ. ಸೊ ಮತ್ತೆ ಇಲ್ಲಿ ಜಾಯ್ಕಾಯಿ ಗಿಡ ಇದೆ, ಮತ್ತೆ 2 ಗುಣಿ ಏಲಕ್ಕಿ ಆ ಥರ ಮಾಡಿರೋಂಥದ್ದು. ನೋಡಿ ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ಸೊ ಆ ಕಡೆ ಒಂದು ಗುಣಿ, ಈ ಕಡೆ ಒಂದು ಗುಣಿ, ಮತ್ತೆ ಇಲ್ಲಿ ಜಾಯ್ಕಾಯಿ ಗಿಡ ಇದೆ, ಮತ್ತೆ ಇಲ್ಲಿ 2 ಗುಣಿ. ಇದೇ ಥರ ಕಂಪ್ಲೀಟಾಗಿರೋ ಅಂಥದ್ದು ನೀವು ನೋಡ್ಬೋದು. ಈ ಮುಂದೆ ಕಂಪ್ಲೀಟಾಗಿದೆ. ಜೊತೆಗೆ 5 ವರ್ಷಕ್ಕೇ ಜಾಯ್ಕಾಯಿ ಇಳುವರಿ ಬರುತ್ತೆ, ಕೇರಳಶಿ ವೆರೈಟಿ ಅಂತೇಳಿ ಪದೇ ಎಲ್ಲ ವಿಡಿಯೋದಲ್ಲೂ ಬರ್ಕೊಂತ ಇರ್ತೀನಿ. ಅಡಿಕೆಗೂ ಕೂಡ 5 ವರ್ಷ ಅಡಿಕೆ ಜೊತೆಗೆ ನಂದು ಜಾಯ್ಕಾಯಿ ಗಿಡನೂ ಕೂಡ 5 ವರ್ಷ. ಆದರೂ ಕೂಡ ನಮ್ಮದು ಜಾಯ್ಕಾಯಿ ಗಿಡನ ನಾನು ಅಡಿಕೆ ಗಿಡ ಆಗ್ತಾಗಲೇ ಹಾಕಿದೆ, ಯಾಕೆಂದರೆ ಇದು ನಮ್ಮ ತೆಂಗಿನ ತೋಟ. ಸೊ ತೆಂಗಿನ ತೋಟ ನೋಡ್ಬೋದು, ಆಲ್ರೆಡಿ ಹಳೆಯ ಮರಗಳು ಕಂಪ್ಲೀಟಾಗಿ ಅಲ್ಲೆಲ್ಲ ತೆಂಗಿನ ಗಿಡಗಳು ಇಲ್ಲೆಲ್ಲ ಇದ್ದಾವೆ. ಸೊ ಹಾಗಾಗಿ ತೆಂಗಿನ ಶೇಡ್ ಇದ್ದಾಗಲೇ ಕೂಡ ನಾನು ಜಾಯ್ಕಾಯಿನ ಪ್ಲಾಂಟೇಶನ್ ಮಾಡಿದೆ. ಅದಕ್ಕೆ 2 ಅಡಿಕೆ ಮತ್ತು ಜಾಯ್ಕಾಯಿ ಕೂಡ 2 ಕೂಡ 5 ವರ್ಷದ ತೋಟ ನಮ್ಮದು. 5 ವರ್ಷಕ್ಕೆ ನಮ್ಮ ತೋಟದಲ್ಲಿ ಜಾಯ್ಕಾಯಿನಲ್ಲಿ ಇಳುವರಿ ಸ್ಟಾರ್ಟ್ ಆಗಿರೋ ಅಂಥದ್ದು ನೋಡ್ಬೋದು ಇಲ್ಲಿ. ಸೊ 5 ವರ್ಷಕ್ಕೆ ಜಾಯ್ಕಾಯಿ ಸ್ಟಾರ್ಟ್ ಆಗಿರೋ ಅಂಥದ್ದು. ಇದು ಗಿಡ ನೋಡ್ತಾ ಇದ್ದೀರಾ, ನನಗಿಂತ ಏನು ಹಬ್ಬ ಅಂದರೆ 1.5ರಿಂದ 2 ಅಡಿ ಹೈಟ್ ಇದೆ ಅಷ್ಟೇ. ಸೊ 5 to 6 ಫೀಟ್ ಇರೋಂಥ ಗಿಡ. ಸೊ ಇದರಲ್ಲೇ ಇಳುವರಿ ಸ್ಟಾರ್ಟ್ ಆಗಿದೆ ಕಂಪ್ಲೀಟಾಗಿ. ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಕಾಯಿ ಇದೆ ನೋಡಿ, ಇಲ್ಲಿದೆ. ಸೊ ನೋಡಿ ಇಲ್ಲೆಲ್ಲ ಕಾಯಿ ಸ್ಟಾರ್ಟ್ ಆಗಿರೋಂಥದ್ದು ಇಲ್ಲೆಲ್ಲ ಇದೆ ನೋಡಿ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಸ್ಟಾರ್ಟ್ ಆಗಿದೆ, ಇಲ್ಲಿ ನೋಡಿ, ಅಲ್ಲಿ ಆ ಕಡೆ ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ಬಟ್ ಇದು ಯಾವುದೇ ರೀತಿ ಗ್ರಾಫ್ಟರ್ ಗಿಡ ಅಲ್ಲ, ಕೇರಳ ಶಿ ವೆರೈಟಿನಲ್ಲಿ ರೆಡ್ ವೆರೈಟಿನಲ್ಲಿ ಸೀಡ್ ಪ್ಲ್ಯಾಂಟು. ಇಲ್ಲಿ ನೋಡಿ, ಗ್ರಾಫ್ಟರ್ ಆದರೆ ನಿಮಗೆ ಗೆಡ್ಡೆ ನೋಡ್ತಿದೆ ಹೆಂಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಗ್ರಾಫ್ಟೆಡ್ ಗಿಡ ಅಲ್ಲ ಇದು. ಸೊ ಇದು ಸೀಡ್ ಪ್ಲ್ಯಾಂಟು. ಸೊ ಸೀಡ್ ಪ್ಲ್ಯಾಂಟ್ನಲ್ಲಿ ಕೇರಳ ಶಿ ವೆರೈಟಿ ನೀವು ಏನಾದ್ರು ಮಾಡ್ತೀರಾ ಅಂತಂದರೆ 100ಕ್ಕೆ 100% ನಿಮಗೆ ಕ್ವಾಲಿಟಿ ಗಿಡ ಅಂತ ಗಿಡನ ನೀವು ಆಯ್ಕೆ ಮಾಡಿದರೆ 5 ವರ್ಷಕ್ಕೆ ಅಡಕೆ ಜೊತೆಗೆ ಆರಾಮಾಗಿ ನೀವು ಜಾಯ್ಕಾಯಿನಲ್ಲೂ ಕೂಡ ಇಳುವರಿನ ತೆಗಿಬೋದು. ಮತ್ತು ನಲ್ಯಾಣಿ ಗ್ರೀನ್ ಗೋಲ್ಡು ನೀವೇನಾದ್ರು ಮದರ್ ಪ್ಲ್ಯಾಂಟನ್ನು ಆಯ್ಕೆ ಮಾಡ್ತೀರಾ ಅಂದರೆ 11 ತಿಂಗಳಿಗೇ ಇಳುವರಿ ಸ್ಟಾರ್ಟ್ ಆಗುತ್ತೆ. 18 ತಿಂಗಳು ಅಂತೇಳಿ ನಾನು ಕಾಮನಾಗಿ ಹೇಳ್ತೀನಿ. ಅಂದರೆ ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇಳುವರಿ ಅಂದರೆ ಒಂದು ಅರ್ಧ kg ನಾರು ಒಂದು ಗುಣಿನಲ್ಲಿ ಇಳುವರಿ ಬರಬೇಕು ಅಂತ ಇದ್ದರೆ ಅದು 18 ತಿಂಗಳಿಗೆ ಟೈಮ್ ಬೇಕು. ಬಟ್ ನೀವೇನಾದರೂ ಜೂನ್ ಅಥವಾ ಜುಲೈ ಟೈಮಲ್ಲಿ ಏನಾದ್ರು ಪ್ಲಾಂಟೇಶನ್ ಮಾಡ್ತಾ ಇದ್ದೀರಾ, ಬಿಫೋರ್ ಮಾನ್ಸೂನ್ ನೀವು ಪ್ಲಾಂಟೇಶನ್ ಮಾಡ್ತಾ ಇದ್ದೀರಾ ಅಂತಂದರೆ
11 ತಿಂಗಳಿಗೆ ಮೊದಲನೇ ಕ್ರಾಫ್ಟ್ ಹಾರ್ವೆಸ್ಟಿಂಗ್ ಬರುತ್ತೆ ನೋಡಿ. ಇದು ಬಂದು ಎಕ್ಸಾಕ್ಟ್ 8 ರಿಂದ 9 ತಿಂಗಳು ಆಲ್ರೆಡಿ ಇಳುವರಿ ಬರಲಿಕ್ಕೆ ಶುರು ಆಗಿರೋಂಥದ್ದು. ನೋಡ್ತಾ ಇದ್ದೀರಾ ಇದೆಲ್ಲ ಫ್ಲವರು. ಗಿಡ ಹೈಟ್ ನೋಡ್ರೇ ಗೊತ್ತಾಗ್ಬಿಡುತ್ತೆ, ಆಲ್ರೆಡಿ ಏಲಕ್ಕಿ ಬೆಳೆದಿರೋರಿಗೆ ಇದು ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಗಿಡದಲ್ಲಿ ಕಂದು ಡೆವಲಪ್ಮೆಂಟ್ ಇದೆ. ಇನ್ನು 2 ಗುಣಿಯಿಂದ ಆರಾಮಾಗಿ ಒಂದು 20 ರಿಂದ 25 ಕಂದು ಎಕ್ಸಾಕ್ಟಾಗಿ 8 ರಿಂದ 9 ತಿಂಗಳಲ್ಲೇ ಬಂದಿರೋಂಥದ್ದು. ಹತ್ರ ಬಾ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಏಲಕ್ಕಿ ಬರಲಿಕ್ಕೆ ಫ್ಲವರ್ ಲ್ಯಾಟ್ರಲ್ ಕೂಡ ಇಲ್ಲಿ ಬಂದಿರೋಂಥದ್ದು. ಇಲ್ಲಿ ನೋಡಿ ಇದು ಫ್ಲವರ್ ಲ್ಯಾಟ್ರಲ್ಲು. ಇಲ್ಲೂ ಕೂಡ ನಿಮ್ಗೆ ಏಲಕ್ಕಿ ಕಂದುಗಳು ಡೆವಲಪ್ಮೆಂಟ್ ಆಗಿರೋಂಥದ್ದು. ಇದು ಒಂದರಲ್ಲೇ ಅಲ್ಲ, ಯಾವುದೋ ಒಂದು ತೋರಿಸ್ತೀನಿ ಅಂತ ನೋಡಿ. ಇಲ್ಲಿ ನೋಡಿ ಇಲ್ಲೆಲ್ಲ ಲ್ಯಾಟ್ರಲ್ಸು ಶುರುವಾಗಿರೋಂಥದ್ದು ನೋಡಿ. ಇಲ್ಲೆಲ್ಲ ಈ ವರ್ಷ ನನ್ನ ಲೆಕ್ಕಕ್ಕೆ ನನ್ನ ಹತ್ರ ಇರೋಂಥದ್ದು. ಸೊ ನಾನು ಡಬಲ್ ಗುಣಿ ಮಾಡಿರೋದ್ರಿಂದ ಆಲ್ಮೋಸ್ಟ್ ಒಂದು 500 ರಿಂದ 600 ಏಲಕ್ಕಿ ಗುಣಿಗಳಿದೆ. ಸೊ ಅದರಲ್ಲಿ ಅರ್ಧ ಅಂತಲೇ ತೊಗೊಳ್ತೀನಿ. ಇವೆರಡು ಸೇರಿ ಒಂದು ಗುಣಿ ಅಂತ ತೊಗೊಂಡ್ರು ಕೂಡ 250 ರಿಂದ 300 ಏಲಕ್ಕಿ ಗಿಡಗಳು ನನ್ನ ಹತ್ರ ಅವೈಬಿಲಿಟಿ ಇದೆ ಗುಣಿಗಳು. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು ಒಂದು ಗುಣಿಯಿಂದ ಅರ್ಧ ಕೆ ಜಿ ಅಂತ ಅಂದ್ರು ನೀವು ಥಿಂಕ್ ಮಾಡಿ. ಒಂದು ಗುಣಿಗೆ ಅರ್ಧ ಕೆ ಜಿ ಇಳುವರಿ ಬಂತು ಅಂತಂದ್ರು ಕೂಡ ಈ ವರ್ಷ ನನ್ನ ಆದಾಯ ಎಷ್ಟಿರ್ಬೋದು ಅಂತ. ಕೆ ಜಿ ಬಂದು 2600 ರೂಪಾಯಿಂದ 2700 ರೂಪಾಯಿವರೆಗೂ ಇವತ್ತಿನ ಮಾರ್ಕೆಟ್ ರೇಟು ರೈತರ ಹತ್ರ ಪರ್ಚೇಸ್ ಮಾಡೋ ಅಂಥದ್ದಿದೆ. ಸೊ ಫಸ್ಟ್ ಕ್ವಾಲಿಟಿ 8 ರಿಂದ 9,000 ರೂಪಾಯಿವರೆಗಿದೆ. ಬೇಸಿಕ್ 5th to 6th ಕ್ವಾಲಿಟಿ ನೀವು ಯಾರ್ದು ಬೇಡದೇ ಇರೋದಂಥದ್ದು ಕೂಡ ಇವತ್ತು 1,500 ರಿಂದ 2,000 ರೂಪಾಯಿ ರೇಟ್ ಇರೋಂಥದ್ದು. ನಿಮ್ಮ ಹತ್ರ ದಳ್ಳಾಳಿಗಳು ಪರ್ಚೇಸ್ ಮಾಡ್ತಾರೆ ಅಂದರೆ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ತೊಗೊಂಡೋಗಿ ನೀವೇ ಆಕ್ಷನ್ ಮಾರ್ಕೆಟಿಗೆ ಹಾಕ್ತೀರಾ ಅಂದರೂ ಕೂಡ 2,000 ರೂಪಾಯಿಂದ 2,800 ರೂಪಾಯಿವರೆಗೂ ಇದರ ಮಾರ್ಕೆಟ್ ರೇಟ್ ಇರೋಂಥದ್ದು. ನನ್ನ ಹತ್ರ 250 ಗಿಡ ಇದೆ ಅಂತಂದರೆ ನಾನು ಅರ್ಧ ಕೆ ಜಿ ಎಕ್ಸ್ಪೆಕ್ಟೇಷನ್ ಇಳುವರಿ ಅಂತ ಥಿಂಕ್ ಮಾಡಿದರೂ ಕೂಡ ನೀವು ಥಿಂಕ್ ಮಾಡಿ ಅರ್ಧಕ್ಕರ್ಧ ಅಂದ್ರೆ 125 ಕೆ ಜಿ ಬೇಡ 100 ಕೆ ಜಿ ಅಂತೂ ನನ್ನ ತೋಟದಲ್ಲಿ ಈ ವರ್ಷ ತೆಗಿಬೋದು. 100 ಇಂಟು 2,000 ರೂಪಾಯಿ ಅಂತಂದ್ರೂ ಇವತ್ತಿನ ನಂದು ವರ್ಷದ ಆದಾಯ ಬಂದು 2 ಲಕ್ಷ ರೂಪಾಯಿ ಆಯಿತು. ಆರಾಮಾಗಿ ನಾನು ಇಲ್ಲಿ ಪ್ಲಾಂಟೇಶನ್ ಮಾಡಿರೋಂಥ ಗುಣಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಂಥ ಮೊದಲನೇ ವರ್ಷದ ಆದಾಯ ಖರ್ಚು ನನಗೆ ಬಂದು ರಿಟರ್ನ್ ಆಯಿತು. ಲಾಭ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಖರ್ಚು ನನಗೆ 10 ರಿಂದ 15 ತಿಂಗಳಲ್ಲಿ ರಿಟರ್ನ್ ಆಯಿತು ಅಂತಂದರೆ 2ನೇ ವರ್ಷಕ್ಕೆ ಆರಾಮಾಗಿ ನಾನು 5 ರಿಂದ 6 ಲಕ್ಷನ ನನ್ನ ತೋಟದಲ್ಲಿ 1 ಎಕರೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಲ್ಲಿಂದ 3 ರಿಂದ 4 ವರ್ಷದ ನಂತರ ನನ್ನ ತೋಟದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದು 8 ರಿಂದ 10 ಲಕ್ಷ. ಯಾಕೆಂದರೆ ಅದರ ತಕ್ಕನಾಗಿ ಗೊಬ್ಬರನ ಕೊಟ್ಟು ಫರ್ಟಿಲೈಸರ್ನ ಕೊಟ್ಟು ಫಂಗಿಸೈಡ್ಸ್ನ ಕೊಟ್ಟು ನಾನು ಆರಾಮಾಗಿ ಗಿಡನ ಡೆವಲಪ್ಮೆಂಟ್ ಮಾಡ್ತೀನಿ. ಅದು ಡೆವಲಪ್ಮೆಂಟ್ ಮಾಡೋ ಅಂಥದ್ದು ನನ್ನ ಕರ್ತವ್ಯ. ಸೊ ನಾನು ಎಲ್ಲೋ ಗಿಡ ತಂದು ಹಾಕ್ಬಿಟ್ಟೆ, ಕ್ವಾಲಿಟಿ ಗಿಡನೇ ತಂದೆ, ನಾನು ಮೇಂಟೆನೆನ್ಸ್ ಸರಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಕರೆಕ್ಟಾಗಿ ಟೈಮ್ ಟು ಟೈಮ್ ನೀವು ಪ್ಲಾಂಟೇಶನ್ ಮಾಡಿಂದ ಹಿಡಿದು ರೂಟ್ ಟ್ರೀಟ್ಮೆಂಟಿಂದ ಹಿಡಿದು ಡೆವಲಪರಿಂದ ಹಿಡಿದು ಫಂಗಿಸೈಡ್ಸಿಂದ ಹಿಡಿದು ಸೊ ನೀವು ಡೆವಲಪರ್ವರೆಗೂ ನೀಟಾಗಿ ಕೊಟ್ಟರೆ ಫ್ಲವರ್ ಬರೋ ಟೈಮಲ್ಲಿ ಮೆಡಿಸಿನ್ಸ್ ಆಗಿರ್ಬೋದು, ಅಥವಾ ಫ್ಲವರ್ ಬಂದ ಮೇಲೆ ಹೂವು ಅರಳಲಿಕ್ಕೆ ಮತ್ತು ಹೂವು ಉದುರುದಂಗೆ ಮತ್ತು ಕಾಯಿ ದಪ್ಪ ಆಗಲಿಕ್ಕೆ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಮೆಡಿಸಿನ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಎಲ್ಲದಕ್ಕೂ ಮೆಡಿಸಿನ್ನ ಅಪ್ಲೈ ಮಾಡಿಕೊಂಡು ಆರಾಮಾಗಿ ನೀವು ಡೆವಲಪ್ಮೆಂಟ್ನ ಮಾಡ್ಬೋದು. ನಮ್ಮಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ ಅಂತೇಳಿ, ನನ್ನ ಹತ್ರ ಸಿಗುತ್ತೆ ಅಂತಲ್ಲ. ಸೊ ಹಾಗಾಗಿ ನಿಮ್ಮ ಲೋಕಲಲ್ಲೇ ನಿಮ್ಮ ಅಂಗಡಿಗಳನ್ನೆಲ್ಲೇ ಆರಾಮಾಗಿ ನೀವು ಔಷಧಿಗಳನ್ನ ಪರ್ಚೇಸ್ನ ಮಾಡ್ಕೊಂಡು ಡೆವಲಪ್ಮೆಂಟ್ನ ಮಾಡ್ಬೋದು. ಯಾಕೆ ಅಂತಂದರೆ ಎಲ್ಲ ಊರಲ್ಲೂ ಕೂಡ ಏಲಕ್ಕಿ ಬೆಳೆಯಲು, ಹಾಗಾಗಿ ಏಲಕ್ಕಿಗೆ ಔಷಧಿ ಹೆಂಗೆ ಸಿಗುತ್ತೆ ಸರ್ ಅಂತಂದರೆ ಶುಂಠಿ ಹೊಡೆ ಔಷಧಿನೇ 80% ಮೆಡಿಸನ್ನು ಇದೇ ಆಗುತ್ತೆ. ಸೊ ಜೊತೆಗೆ ಯಾಕೆ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಕಂದುಗಳು ಡೆವಲಪ್ಮೆಂಟ್ ಆಗೋದು, ಬಾಳೆನಲ್ಲೂ ಕೂಡ ಕಂದು ಡೆವಲಪ್ಮೆಂಟ್ ಆಗೋದು, ಏಲಕ್ಕಿನಲ್ಲೂ ಕೂಡ ಕಂದು ಡೆವಲಪ್ಮೆಂಟ್ ಆಗೋಂಥದ್ದು ಸೇಮ್ ಟು ಈಕ್ವಲ್ ರಿಲೇಟೆಡ್ ಆಗಿರೋ ಅಂಥ ಮೆಡಿಸನ್ನು ನಿಮಗೆ ಎಲ್ಲ ಒಂದು ಔಷಧಿ ಅಂಗಡಿಗಳಲ್ಲೂ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಇದ್ದೀನಿ. ಆರಾಮಾಗಿ ಜಾಯ್ಕಾಯಿನಲ್ಲಿ ನನಗೆ 1 ಕೆ ಜಿ ಇಳುವರಿ ಅಂತಂದರು. ಈಗ ನೋಡಿ ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 25 ಕಾಯಿ ಇದೆ. 25 ಕಾಯಿಗೆ ನಾನು ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು ಒಂದು 1/4 ಕೆ ಜಿ ಅದು ಲೆಕ್ಕ ಹಾಕ್ಕೊಂಡ್ರು ಕೂಡ ಸೊ ಒಂದು 25 ಕಾಯಿಗೆ ನಾನು ಎಕ್ಸ್ಪೆಕ್ಟ್ ಮಾಡೋದು 1 ಕಾಯಿ 10 ರೂಪಾಯಿ. ಒಳ್ಳೆ ಕ್ವಾಲಿಟಿ ಇರೋಂಥದ್ದು ಅಂಗಡಿನಲ್ಲಿ ದಿನಸಿ ಅಂಗಡಿನಲ್ಲಿ ಸಿಗೋಂಥದ್ದು ಕಂಪ್ಯಾರಿಸನ್ ಮಾಡಬೇಡಿ, ಅದಕ್ಕಿಂತ ಸೈಜ್ ದಪ್ಪ ಇದೆ. ಯಾಕೆಂದರೆ ಫಸ್ಟ್ ಕ್ವಾಲಿಟಿಯಲ್ಲಿ ಎಕ್ಸ್ಪರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. 3rd ಕ್ವಾಲಿಟಿ ಬಂದು ನಾವು ಚೆನ್ನಾಗಿರೋದೆಲ್ಲ ರೈತರು ಮಾರಾಟ ಮಾಡಿಬಿಟ್ಟು ಬೇಡದೇ ಇರೋದನ್ನು ನಾವು ತಿನ್ನೋ ಅಂಥದ್ದು. ನೀವು ದಿನಸಿ ಅಂಗಡಿನಲ್ಲಿ ಕಂಪ್ಯಾರಿಸನ್ ಮಾಡ್ತೀರಾ ಅಂತಂದರೆ ಅದರ ರೇಟಿಗೆ ಇದು ಮಿನಿಮಮ್ 15 ರಿಂದ 20 ರೂಪಾಯಿ ಹೋಗುತ್ತೆ ಒಂದು ಕಾಯಿ. ಸೊ ನೀವು ಥರ ಅಂಥದ್ದು 3ನೇ ಕ್ವಾಲಿಟಿ 4ನೇ ಕ್ವಾಲಿಟಿ ಇಷ್ಟಪ್ಪ ಇರೋದು, ಅದಕ್ಕೆ 10 ರೂಪಾಯಿ ಕೊಡ್ತೀರಾ. ನಾನು ರೈತರ ಆಗಿರೋದ್ರಿಂದ ಡೈರೆಕ್ಟಾಗಿ ದಲ್ಲಾಳಿಗೆ ನಾನು ವ್ಯಾಪಾರ ಮಾಡ್ತೀನಿ ಅಂದರೆ 10 ರೂಪಾಯಿಗೆ ಒಂದು ಕಾಯಿ ಕೊಡ್ತೀನಿ ಅಂದರೂ ಕೂಡ 25 ಕಾಯಿಗೆ 250 ರೂಪಾಯಿ ನನಗೆ ಈ ವರ್ಷದ ಆದಾಯ ಒಂದು ಗಿಡದಲ್ಲಿ ನನಗೆ ಸಿಕ್ಕಿದೆ. 250 ರೂಪಾಯಿ ಕೊಟ್ಟು ನಾನು ಏನು ಪ್ಲಾಂಟೇಶನ್ ಮಾಡಿರೋ ಅಂಥ ಅಮೌಂಟ್ ಏನಿದೆ 25 ಕಾಯಿಂದ ನನಗೆ 250 ರೂಪಾಯಿ ರಿಟರ್ನ್ ಆಯಿತು. ಸೊ ಆ ಥರ ಎಲ್ಲ ಗಿಡದಲ್ಲೂ ಕೂಡ ನನಗೆ ರಿಟರ್ನ್ ಆಗುತ್ತೆ. ಜೊತೆಗೆ ಇಲ್ಲಿ ನೋಡ್ಬೋದು, ಬನ್ನಿ ಇಲ್ಲಿ ತೋರಿಸ್ತೀನಿ ನಾನು ಏಲಕ್ಕಿ ಗಿಡನ. ಸೊ ಆಲ್ರೆಡಿ ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತೇಳಿ ನನ್ನ ತೋಟ ನೋಡಿದೆ ನೋಡಿ. ಎಲ್ಲ ಸಾಲಲ್ಲೂ ಅಡಕೆ ಸಾಲಲ್ಲಿ ನಾನು ಏಲಕ್ಕಿ ಮತ್ತು ಜಾಯ್ಕಾಯಿ ನೋಡಿ, ಜಾಯ್ಕಾಯಿ ಗಿಡ ಎಷ್ಟು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ನಾನು ಹಣ್ಣಿನ ಗಿಡಗಳು ಕೂಡ ಮಾಡಿದ್ದೀನಿ ಸುಮಾರು. ಸೊ ಇಲ್ಲಿ ನೋಡಿರೋ ವಾಟರ್ ಆಪಲ್ ಪ್ಲಾಂಟ್ ಇದೆ, ಮುಸುಂಬಿ ಪ್ಲಾಂಟ್ ಇದೆ ಇಲ್ಲಿ. ಸೊ ಕೆಲವೊಂದು ಕೊಡಗು ಆರೆಂಜ್ ವೆರೈಟಿ ಈ ಸಾಲಲ್ಲಿ ಪೂರ್ತಿ ಕಂಪ್ಲೀಟಾಗಿ ಕೊಡಗು ಆರೆಂಜ್ ಇದೆ. ಸೊ ಆಲ್ ಸೀಸನ್ ವೆರೈಟಿ ಮುಸುಂಬಿ ಕೂಡ ನಮ್ಮ ಹತ್ರ ಅವೈಲಬಿಲಿಟಿ ಇರೋ ಅಂಥದ್ದು. ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಲ್ಲ, ಯಾವ ಡೇಟಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ಅದೇ ಡೇಟಲ್ಲಿ ವಿಡಿಯೋನ ಶೂಟ್ ಮಾಡಿರೋ ಅಂಥದ್ದು. ನೋಡಿ ಆಲ್ ಸೀಸನ್ ವೆರೈಟಿ ಮೂಸಂಬಿ ಆಲ್ರೆಡಿ ಕಾಯಿ ಹೆಂಗೆ ಬಿಟ್ಟು ನೋಡಿ, ಇಲ್ಲೆಲ್ಲ ನೋಡಿ ಕಾಯಿ ವೆಯ್ಟ್ ತಡೆಯೋಕ್ಕಾಗ್ದಲೇ ನೆಲಕ್ಕೆ ಮಲ್ಕೊಂಡಿದೆ. ಇಲ್ಲಿ ನೋಡಿ
ಇಲ್ಲಿ ನೋಡಿ ಯಾವ ಥರ ಮಲ್ಕೊಂಡಿದೆ, ಇಲ್ಲಿ ನೋಡಿ. ಸೊ ಯಾವ ಥರ ಫುಲ್ ಮಲ್ಕೊಂಡ್ಬಿಟ್ಟಿದೆ. ಇಲ್ಲಿ ಅಲ್ಲಿ ಆ ಕಡೆ ಒಂದು ಗಿಡ ಇದೆ, ಅದು ಲಾಸ್ಟ್ ಟೈಮ್ ನಮಗೊಂದು 150-200 kg ಮೇಲೆ ಇಳುವರಿ ಕೊಟ್ಟಿತ್ತು. ಈ ವರ್ಷ ಪಾಪ ಕಾಯಿ ತಡೆಯೋಕ್ಕಾಗ್ದಲೇ ಕೊಂಬೆನೇ ಮುರಿದೋಗ್ಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಈ ಕೊನೆ, ಬನ್ನಿ ನೋಡಿ ಈ ಕಡೆ, ಈ ಕೊನೆ ಏನಿದೆ ಕಾಯಿ ವೇಟ್ ತಡೆಯೋಕ್ಕಾಗ್ದಲೆ ನೋಡಿ ಮೇಲೆ ಮುರ್ಕೊಂಡಿದೆ. ಇದರಲ್ಲಿರೋ ಅಂಥ ಅಷ್ಟು ಕಾಯಿಗಳು ಈ ಕಡೆ ತಳಗಡೆ ಬಿದ್ದು ಆಲ್ರೆಡಿ ತುಂಬ ಕರ್ಗೋಗಿದ್ದಾವೆ. ಇಲ್ಲಿ ಇಷ್ಟೇ ಅಲ್ಲ, ಬಟ್ ಅದು ಯಾವ ಥರ ಇತ್ತು ಅಂತ ಇಲ್ಲಿ ನೋಡಿ. ಇದು ಕೂಡ ಇದನ್ನು ಕೊಟ್ಟಿದ್ದೀನಿ, ಇಲ್ಲ ಅಂದರೆ ಇದು ಇಷ್ಟೊತ್ತಿಗೆ ಮುರಿದೋಗಿರೋದು ನೋಡಿ. ಇಲ್ಲಿ ಎಷ್ಟು ಕಾಯಿ ಇದೆ, ಗೊಂಚಲು ಕಾಯಿ ಬಿಟ್ಟಿದೆ. ಸೊ ಈ ಥರ ತುಂಬ ಚೆನ್ನಾಗಿ ಇಳುವರಿ ಕೊಡೋ ಅಂಥ ಆಲ್ ಸೀಸನ್ ವೆರೈಟಿನಲ್ಲಿ ಸುಮಾರು ವೆರೈಟಿನಲ್ಲಿ ನಮ್ಮ ಹತ್ರ ಗಿಡಗಳು ಆಬ್ಲೆಟ್ ಇರೋ ಅಂಥದ್ದು ಕಂಪ್ಲೀಟಾಗಿ ಇದೇ ಥರ ಏಲಕ್ಕಿ ಜಾಯ್ಕಾಯಿ ಗಿಡ ನಮ್ಮ ತೋಟದಲ್ಲಿ ಮಾಡಿದ್ವಿ. ಯಾರು ನೋಡ್ತೀರಾ ಅಂತಂದರೆ ಟಚ್ ವಿತ್ ಅನಿಲ್ ಹಾಸನ್ ನರ್ಸರಿ ಅಂತ ಹೇಳಿ ಲೊಕೇಶನ್ ಹಾಕೊಂಬಂದರೆ ನಮ್ಮ ತೋಟನ ನೀವು ಕಣ್ಣಾರೆ ನೋಡ್ಬೋದು. ನಾವು ಯಾವುದೇ ರೀತಿ ಜನರೇಷನ್ ವಿಡಿಯೋ ಅಲ್ಲ, ಇದು ಕಂಪ್ಲೀಟಾಗಿ ನಮ್ಮ ತೋಟದಲ್ಲಿ ಇರೋ ಅಂಥದ್ದನ್ನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇರೋದು. ನೋಡಿ ಇಲ್ಲೂ ಎಷ್ಟು ಕಾಯ್ಬಿಟ್ಟಿದೆ ಗಿಡ ನೋಡಿ, ಇಲ್ಲಿ ಮೂಸಂಬಿ ಹೆಂಗೆ ಗೊಂಚಲು. ಸೊ ಈ ಥರ. ಬಟ್ ಇದರ ಗಿಡದ ಏಜ್ ಅಂತ ನೀವು ಕೇಳೋದಾದರೆ ಇದು 4-5 ವರ್ಷದ ಗಿಡ. ಸೊ ಇದು ಕೂಡ ಸ್ವಲ್ಪ ರೋಗ ಬಂದಿತ್ತು, ಫಂಗಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಿದ್ದೀವಿ. ನೋಡಿ ಈ ಕಡೆ ಎಲ್ಲ ಫುಲ್ ಕಂಪ್ಲೀಟಾಗಿ ಏಲಕ್ಕಿ, ಜಾಯ್ಕಾಯಿ ಏಲಕ್ಕಿ ಮೇಜರ್ ಕ್ರಾಫ್ಟಾಗಿ ಮಾಡಿರೋ ಅಂಥದ್ದು. ಅದರೊಳಗಡೆ ಅಡಿಕೆ ಕಂಪ್ಲೀಟಾಗಿ ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಎಲ್ಲ ಏಲಕ್ಕಿನೇ ಜಾಯ್ಕಾಯಿನೇ. ಸೊ ಒಂದೊಂದು ಮಧ್ಯ ಜಾಯ್ಕಾಯಿ ಮತ್ತು ಏಲಕ್ಕಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ನ ನೀವೇನಾದ್ರು ಕೇಳೋದಾದರೆ 1 ಎಕರೆಯಿಂದ ಜಾಯ್ಕಾಯಿ ಗಿಡ ಮತ್ತು ಏಲಕ್ಕಿ ಗಿಡ ಎಷ್ಟು ಆದಾಯ ಬರಬಹುದು ನೀವು ಮಾಡಿರೋದ್ರಲ್ಲಿ ಅಂತ ನೀವೇನಾದ್ರು ಕೇಳೋದಾದರೆ, ನಾನು ಎಕ್ಸ್ಪೆಕ್ಟ್ ಮಾಡೋದು ಏಲಕ್ಕಿಯಿಂದ ಒಂದು 5-6 ಲಕ್ಷ, ಜಾಯ್ಕಾಯಿಂದ ಒಂದು 3-3.5 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇನ್ನು ಅಡಿಕೆಯಿಂದ ಒಂದು 2 ಲಕ್ಷ ಇಟ್ಕೊಬೋದು, 2-3 ಲಕ್ಷ. ನಾನು ಕಂಪ್ಲೀಟಾಗಿ ಹಣ್ಣಿನ ಗಿಡಗಳಾಗಿರ್ಬೋದು, ಮಸಾಲ ಗಿಡಗಳಾಗಿರ್ಬೋದು, 1 ಎಕರೆನಲ್ಲಿ ಎಲ್ಲ ಥರ ಹಣ್ಣಿನ ಗಿಡಗಳಾಗಿರ್ಬೋದು ಎಲ್ಲ ಇಂಟರ್ಕ್ರಾಪ್ ಮಾಡಿರೋದ್ರಿಂದ ಒಂದು 15-18 ಲಕ್ಷದವರೆಗೂ ನಾನು ಒಂದು ಮೇಜರ್ ಒಂದು ಆದಾಯನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ 10 ವರ್ಷದ ನಂತರ ನನ್ನ ಆದಾಯ ಬೇರೆ ಲೆವೆಲಲ್ಲೇ ಇರುತ್ತೆ. ಯಾಕೆಂದರೆ 10 ವರ್ಷಕ್ಕೆ ನನ್ನ ಜಾಯ್ಕಾಯಿ ಗಿಡ ತುಂಬ ದೊಡ್ಡದಿರುತ್ತೆ. ಒಂದೊಂದು ಗಿಡದಿಂದನೇ ಆರಾಮಾಗಿ ನಾನು 5,000-10,000 ರೂಪಾಯಿವರೆಗೂ ಜಾಯ್ಕಾಯಿನಲ್ಲಿ ತೆಗಿತೀನಿ. ಬಟ್ 10 ವರ್ಷದ ನಂತರ ಮಾತ್ರ ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 15 ಲಕ್ಷಕ್ಕೆ ಇಲ್ಲಿಂದ 2 ಇಯರ್ಸ್ ನಂತರ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ 1 ಎಕರೆಯಿಂದ ನಾನು ಮಾಡಿರೋ ಎಲ್ಲ ಗಿಡದಿಂದ. ಸೊ ಹಾಗಾಗಿ ನೀವು ಕೂಡ ಈ ಥರ ಇಂಟರ್ಕ್ರಾಫ್ಟ್ ಆಗಿ ಎಲ್ಲ ಥರ ಬೆಳೆಗಳನ್ನ ಮಾಡಿಕೊಂಡು ನೀವು ಕೂಡ ಉತ್ತಮ ಆದಾಯನ ಗಳಿಸ್ಬೋದು. ರೈತರು ನೀವು ಡೈರೆಕ್ಟಾಗಿ ನರ್ಸರಿಗೆ ಹೋಗಿ ಆದಾಯ ಅಷ್ಟು ಬರುತ್ತಾ ಇಷ್ಟು ಬರುತ್ತೆ ಅನ್ನೋದಕ್ಕಿಂತ ರೈತರು ಬೆಳೆದಿರೋ ಅಂಥ ತೋಟಗಳನ್ನ ನೋಡಿ ಫಸ್ಟು. ಇವ್ರು ಹೇಳ್ತಾರೆ ನಿಜನಾ, ಇವರು ಬೆಳೀತಾ ಇರೋಂಥ ಬೆಳೆನಲ್ಲಿ ಆದಾಯ ಅಷ್ಟು ಬರುತ್ತಾ, ಅದ್ರ ಜೊತೆಗೆ ಇವ್ರು ಹಾಕಿರೋಂಥ ತಳಿ ಯಾವುದು, ಇಲ್ಲಿ ಯಾವುದೋ ನರ್ಸರಿನಲ್ಲಿ ಯಾವುದೋ ಗಿಡನ ನೀವು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಯಾರ ತೋಟದಲ್ಲಿ ನೀವು ಗಿಡನ ನೋಡಿದ್ದೀರಾ ಆ ಪರ್ಟಿಕ್ಯುಲರ್ ತಳಿ ಯಾವುದು ಅಂತ ನೀವು ಕ್ಲಾರಿಫೈ ಮಾಡಿಕೊಂಡು ಗಿಡನ ಪರ್ಚೇಸ್ ಮಾಡಿ ಹಾಕಿದರೆ ಮಾತ್ರ ಆದಾಯ. ನೀವು ನನ್ನ ತೋಟದಲ್ಲಿ ಜಾಯ್ಕಾಯಿ ವೆರೈಟಿನಲ್ಲಿ ಕೇರಳ ಶ್ರೀ ನೋಡ್ಬಿಟ್ಟು ಇಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟೇಶನ್ ಮಾಡಿಬಿಟ್ಟು ನೀವು ಯಾವುದೋ ನರ್ಸರಿಗೆ ಹೋಗ್ಬಿಟ್ಟು ನಾಟಿ ಗಿಡ ತಗೊಂಡು ಹಾಕ್ಬಿಟ್ಟು ಜಾಯ್ಕಾಯಿನಲ್ಲಿ ನಮ್ಮ ಕರ್ನಾಟಕ ವೆರೈಟಿ ನಾರ್ಮಲ್ ಎಲ್ಲೋ ಪತ್ರೆನ ತಂದು ಹಾಕ್ಬಿಟ್ಟು ಸರ್ ಇವ್ನು ಯಾವನ ಹೇಳ್ದ ಅಂತ ನಾನು ತಂದಾಕಿ ಆದಾಯ ಗೊತ್ತಿಲ್ಲ ಸರ್ ಅಂತಂದರೆ ಅದು ನೀವು ಮಾಡಿರೋಂಥ ಮಿಸ್ಟೇಕ್. ಸೊ ಅದಕ್ಕೆ ನೀವು ಎಲ್ಲೇ ಗಿಡ ತೊಗೊಳ್ಳಿ, ನನ್ನ ನರ್ಸರಿನಲ್ಲೇ ತೊಗೊಳ್ಳಿ ಅಂತ ಹೇಳಲ್ಲ. ಯಾಕೆಂದರೆ ನಾವು ಒಂದು ವೀಡಿಯೋ ಪೋಸ್ಟ್ ಮಾಡಿದರೆ ಮಿನಿಮಮ್ 2-3 ಲಕ್ಷ ಜನ ನೋಡ್ತೀರಾ ಅಂತಂದರೆ ಅಷ್ಟು ಜನ ಬಂದು ನಮ್ಮ ನರ್ಸರಿನೆಲ್ಲ ಪರ್ಚೇಸ್ ಮಾಡೋಲ್ಲ. ಯಾಕೆಂದರೆ ಬಳ್ಳಾರಿಯವ್ರು ನೋಡ್ತೀರಾ, ಚಿತ್ರದುರ್ಗರು ನೋಡ್ತೀರಾ, ಸೊ 1000 ಕಿಲೋಮೀಟ್ರ್ ದೂರದಲ್ಲಿರೋರೆಲ್ಲ ನೋಡ್ತೀರಾ. ನಮಗೆ ಆಲ್ಮೋಸ್ಟ್ ನಮ್ಮ ಚಾನಲ್ನಲ್ಲಿ ನಾನು ಓಪನ್ ಮಾಡಿದ ಮೇಲೆ ತುಂಬ ಜನ ಸೊ ನಮ್ಮ ಇಂಡಿಯಾದಲ್ಲಿರೋರು, ಕರ್ನಾಟಕದವರು, ಫಾರಿನ್ ಕಂಟ್ರಿನಲ್ಲಿ ಇದ್ದು ಕೂಡ ಸೊ ಅಲ್ಲಿಂದ ಸರ್ ನಮ್ಮ ಆಲ್ರೆಡಿ ಈ ಥರ ನಮ್ಮದು ತೋಟ ಇದೆ, ನಾನು ಈ ಥರ ಔಟ್ ಆಫ್ ಕಂಟ್ರಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವರು ವಿಡಿಯೋನ ನೋಡಿಬಿಟ್ಟು ಸರ್ ನಮ್ಮ ಲೇಬರ್ ಇದ್ದಾರೆ, ಈ ಥರ ಲೇಬರ್ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಗಿಡ ಕೊಡಿ ಅಂತ ಆರ್ಡರ್ ತೊಗೊಂಡಿರೋದು ಕೂಡ ಉಂಟು, ಆಲ್ರೆಡಿ ಡೆಲಿವರಿ ಕೊಟ್ಟಿರೋದು ಉಂಟು. ಸೊ ಇನ್ನು ಮುಂದೆನೂ ಕೂಡ ಬರ್ಬೋದು ಆ ಥರ. ಸೊ ಹಾಗಾಗಿ ನೀವು ಎಲ್ಲೇ ತೊಗೊಂಡ್ರು ಕೂಡ ಕ್ವಾಲಿಟಿ ಪ್ಲಾಂಟು ನೀವು ಖುದ್ದಾಗಿ ನೋಡಿ ಆಯ್ಕೆ ಮಾಡಿದರೆ ಮಾತ್ರ ಉತ್ತಮ ಆದಾಯ. ಮತ್ತು ನೀವು ಟೈಟಲ್ ಲೈನಲ್ಲಿ ನೋಡಿರೋ ಅಂಥದ್ದು 5-10 ಲಕ್ಷ ಬೇಸಿಕ್ ಜೊತೆಗೆ 15-20 ಲಕ್ಷ ಎಕರೆಗೆ ಆರಾಮಾಗಿ ಅರ್ನ್ ಮಾಡ್ಬೋದು, 100% ಗ್ಯಾರಂಟಿ ಸ್ನೇಹಿತರೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇಳುವರಿ ಪಡ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಜೊತೆಗೆ ಕ್ವಾಲಿಟಿ ಗಿಡನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತಾ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಗಿಡಗಳು ಬೇಕು, ನಮ್ಮ ನರ್ಸರಿ ಪರ್ಚೇಸ್ ಮಾಡ್ತೀರಾ ಅಂದರೆ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ. ಯಾರೂ ಕೂಡ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನಮಗೆ ಎಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೋ ಅಷ್ಟು ತಾಳ್ಮೆ ಪೇಷನ್ಸ್ ಇಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ವಿಡಿಯೋದೆಲ್ಲ ನೋಡಿರ್ತೀರಾ, ಫ್ರೀ ಮಾಡಿಕೊಂಡು ನಾವು ವಿಡಿಯೋ ಶೂಟ್ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಹಾಗಾಗಿ ನೀವೇ ಖುದ್ದಾಗಿ ನರ್ಸರಿಗೆ ಬನ್ನಿ, ನಮ್ಮ ನರ್ಸರಿಗೆ ಬಂದು ನೀವು ನಮ್ಮ ನರ್ಸರಿಲಿ ಯಾರು ಒಬ್ರು ಇರ್ತಾರೆ, ಅವರು ನಿಮಗೆ ತೋಟ ತೋರಿಸ್ತಾರೆ. ಅಥವಾ ನಾನು ಔಬ್ಲೆಟ್ ಇಲ್ಲ ಅಂದರೂ ಕೂಡ ನಮ್ಮ ತಂದೆಯವರು ಇರ್ತಾರೆ, ನಮ್ಮ ತಂದೆಯವರೇ ಎಲ್ಲನೂ ಪ್ರತಿಯೊಂದು ಕೂಡ ಮೇಂಟೈನ್ ಮಾಡ್ತಾ ಇರೋದು. ನನಗಿಂತನೂ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸು ನಮ್ಮ ತಂದೆಯವರಿಂದ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.